ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಇವತ್ತಿನ ಜ್ಞಾನಿ ವಿಜ್ಞಾನಿ ಕಂತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾವು ಪ್ರಾರಂಭದಲ್ಲಿ 2021ನೇ ಇಸ್ವಿಯಲ್ಲಿ ಕೋಕೋ ಬೆಳೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ, ಹಾಗೇನೆ ಈ ತರದೊಂದು ಬೆಳೆ ನಮ್ಮ ರಾಜ್ಯಾದ್ಯಂತ ಬರುತ್ತೆ ಅಂತ ಎಲ್ಲಾ ಕಡೆ ಮಾಹಿತಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಈಗ ಕರ್ನಾಟಕ ರಾಜ್ಯಾದ್ಯಂತ ಕೋಕೋ ಬೆಳೆ ಹೊಸ ಪ್ರದೇಶಗಳಿಗೆ ಪ್ರಸಾರ ಆಗ್ತಾ ಇದೆ, ಹಾಗೇನೆ ಯಶಸ್ವಿಯಾಗಿ ಬೆಳೆ ಕೂಡ ಬರ್ತಾ ಇದೆ. ಆದ್ರೆ ಹೊಸ ಬೆಳೆ ಹೊಸ ಪ್ರದೇಶಗಳಿಗೆ ಹೋದಾಗ ಏನೆಲ್ಲ ತೊಂದರೆಗಳು ಬರುತ್ತೆ, ಅರ್ಥಾತ್ ರೋಗ ಇರಬಹುದು ಅಥವಾ ಕೀಟ ಇರಬಹುದು ಅನ್ನೋದು ಕೂಡ ಒಂದು ವಿಷಯ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕೋಕೋ ಹೊಸ ಪ್ರದೇಶಕ್ಕೆ ಹೋದಾಗ ಏನೆಲ್ಲ ತೊಂದರೆಗಳು ಕೀಟಗಳ ಮುಖಾಂತರ ಆಗ್ಬಹುದು ನಮಗೆ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಖಾಯಂ ಎಂಟಮಾಲಜಿಸ್ಟ್ ಆದಂತಹ ಡಾಕ್ಟರ್ ರಾಮೇಗೌಡ ಸರ್ ನಮ್ಮ ಜೊತೆಗಿದ್ದಾರೆ. ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಡಾಕ್ಟರ್ ರಾಮೇಗೌಡ ಸರ್ ಅವರನ್ನ ಮಾತಾಡಿಸಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನ ಈ ಕೀಟಗಳ ಕುರಿತಾಗಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವೀಗ ಈ ಕೋಕೋ ಹೊಸ ಹೊಸ ಪ್ರದೇಶಗಳಿಗೇನು ಹೋಗ್ತಾ ಇದೆ, ಇಲ್ಲಿ ನಮಗೆ ಮುಂದೇನಾದ್ರೂ ಹೊಸ ಕೀಟಗಳು, ಈಗ ನೀವು ಎಂಟಮಾಲಜಿಸ್ಟ್ ಆಗಿರೋದು ನಿಮ್ಮ ಹತ್ರ ಅದನ್ನೇ ಕೇಳ್ತೀವಿ ನಾವು, ಹೊಸ ಪ್ರದೇಶಕ್ಕೆ ಹೋದಾಗ ಹೊಸ ಕೀಟಗಳಿಂದ ಏನಾದ್ರೂ ತೊಂದರೆ ಆಗತ್ತಾ ಏನೋ ಅನ್ನೋದು ವಿಷಯ ಒಂದು. ಜೊತೆಗೆ ಕೋಕೋದಲ್ಲಿ ಪ್ರಮುಖವಾಗಿ ಬಾಧಿಸುವಂತಹ ಕೀಟಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಅಂತ ಸರ್. ಖಂಡಿತ ತಿಳ್ಕೊಳ್ಳೋಣ. ಈಗ ಯಾವುದೇ ಒಂದು ಬೆಳೆ ಆದ್ರೂ, ಯಾವುದೇ ಒಂದು ಹೊಸ ಪ್ರದೇಶಕ್ಕೆ ಹೋದಾಗ ಮೇ ಬಿ ಆರಂಭದಲ್ಲಿ ಸ್ವಲ್ಪ ದಿನ ನಮಗೆ ಯಾವುದೇ ಕೀಟ ಅಥವಾ ರೋಗಗಳು ಸಾಧಾರಣವಾಗಿ ಇರಲಿಕ್ಕಿಲ್ಲ. ಆದರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಾವು ಯಾವ ಪ್ರದೇಶದಿಂದ ಈ ಬೆಳೆಯನ್ನ ಅಥವಾ ಅದರ ಬೀಜವನ್ನ ಅಥವಾ ಇದನ್ನ ಆ ಬೀಜದ ಜೊತೆ ಅಥವಾ ಗಿಡದ ಜೊತೆ ಬಂದಿತ್ತು ಅಂದ್ರೆ ಅದು ತೀವ್ರವಾಗಿ ದಾಳಿ ಮಾಡುವಂಥದ್ದು ಬಂದ್ಬಿಟ್ರೆ. ಆದ್ರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಲವೊಂದಷ್ಟು ಕೀಟಗಳು ಅಥವಾ ರೋಗಗಳು ಸಾಧಾರಣವಾಗಿ ಬೆಳೆ ಜೊತೆ ಬರ್ಲಿಕ್ಕಿಲ್ಲ. ಹೊಸ ಜಾಗದಲ್ಲಿ ಅವು ಈ ಹೊಸ ಬೆಳೆಯನ್ನ, ಯಾಕೆಂತಂದ್ರೆ ಆ ಒಂದು ಜಾಗ ಹಳೇದು, ಅಲ್ಲಿ ಕೀಟ ಅಥವಾ ರೋಗಗಳು ಮೊದಲೇ ಇರ್ತವೆ. ಬೇರೆ ಬೆಳೆಗಳಲ್ಲಿ ಬಹುಭಕ್ಷಕ ಬೆಳೆಗಳಿದ್ರೆ ಈ ಬೆಳೆ ತಿನ್ಲಿಕ್ಕೆ ಬರುತ್ತಾ ಇಲ್ಲ ಗೊತ್ತಿರೋದಿಲ್ಲ. ಬಟ್ ಇದನ್ನ ತಿನ್ಬಹುದು, ತಿಂದೇ ಇರ್ಲಬಹುದು. ಯಾಕೆ ಅಂತಂದ್ರೆ ಕೀಟ ರೋಗಗಳಿಗೆ ಸಾಧಾರಣವಾಗಿ ಒಂದು ಅದರದೇ ಆದಂತ ಒಂದು ರಿಕ್ವೈರ್ಮೆಂಟ್ ಇರ್ತದೆ, ಪ್ರಾಶಸ್ತ್ಯ ಇರ್ತದೆ. ಆ ಪ್ರಾಶಸ್ತ್ಯತೆ ಒಳಗೆ ನಮ್ಮ ಬೆಳೆ ನಿಲ್ಕುತ್ತೋ ಇಲ್ವೋ ಅನ್ನೋದು ಇದು. ಅದಕ್ಕೆ ನಮ್ಮ ಕೋಕೋ ಏನು ಹೊರತಲ್ಲ. ಹಾಗೆ ನೋಡ್ಬೇಕು ಅಂತಂದ್ರೆ ಈಗ ಕೋಕೋಗೆ ಬಹಳ ವ್ಯಾಪಕವಾಗಿ ತೊಂದರೆ ಕೊಡುವಂಥದ್ದು ಅತ್ಯಂತ ನಂಬರ್ 1 ಕೀಟ ಅಂದ್ರೆ ಟೀ ಸೊಳ್ಳೆ, ಟೀ ಮಸ್ಕಿಟೋ ಬಗ್, ಟೀ ಸೊಳ್ಳೆ ಅಂತ ಏನ್ ಕರಿತೀವಿ ಅಥವಾ ಕಜ್ಜಿ ತಿಗಣೆ ಅಂತ ಕರಿತೀವೋ ಇದು. ಸಾಧಾರಣವಾಗಿ ಇದು ನಮ್ಮ ಬಯಲುಸೀಮೆನಲ್ಲಿ ಆಲ್ರೆಡಿ ಇದೆ. ಈಗಾಗ್ಲೇನೆ ನಮ್ಮ ಸಾಂಪ್ರದಾಯಿಕ ಪ್ರದೇಶದಲ್ಲೂ ಅದೇ ಮುಖ್ಯ. ನಮ್ಮ ಮಲೆನಾಡಿನ ಪ್ರದೇಶ ಸಾಂಪ್ರದಾಯಿಕ ಪ್ರದೇಶದಲ್ಲೂ ಇರ್ಬೋದು ಅಥವಾ ಬಯಲುಸೀಮೆನಲ್ಲೂ ಕೂಡ ಈಗಾಗ್ಲೇ ಇದೆ. ಬಟ್ ಗೇರ್ ಬಂದ ಮೇಲೆ ಅಥವಾ ನಮ್ಮ ಸೀಬೆ ಕೃಷಿ ಜಾಸ್ತಿ ಆದಾಗ ಅವೆರಡು ಬೆಳೆಗಳಲ್ಲಿ ಮಾತ್ರ ಅದು ವೈಶಿಷ್ಟ್ಯತೆಯನ್ನ ಅಥವಾ ನಿರ್ವಹಣೆಯನ್ನ ಬೇಡ್ತಾ ಇತ್ತು. ಬಟ್ ಈಗ ಕೋಕೋ ಬಂದಿರೋದ್ರಿಂದ ಮೇ ಬಿ ಅದಕ್ಕೂ ಇದು ವ್ಯಾಪ್ತಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಈ ಕೋಕೋ ಬೆಳೆಯನ್ನ ನಾವು ಒಂದು ಅಂತರ ಬೆಳೆಯಾಗಿ ಅಡಕೆ ಅಥವಾ ತೆಂಗು ಅಥವಾ ಇನ್ಯಾವುದೋ ಒಂದು ಸಾಂಪ್ರದಾಯಿಕ ಪ್ರದೇಶಗಳೆಲ್ಲ ಅಂತರ ಬೆಳೆಯಾಗಿ ಇತ್ತು. ಈಗ ನಾವು ಪ್ರಮೋಟ್ ಮಾಡಿದಾಗಿಂದ ಸೋಲೋ ಕ್ರಾಪ್ ಕೂಡ ಮಾಡಬಹುದು ಅನ್ನೋ ಒಂದು ಇದಿದೆ. ಅದ್ರ ಜೊತೆಗೆ ಮತ್ತೆ ಇದಕ್ಕೆ ನೀರು ಕೂಡ ಬಹಳ ಹೆಚ್ಚಾಗಿ ಕೊಡ್ತೀವಿ ನಾವು ಕೋಕೋ ಬೆಳೆಗೆ. ಅಂದ್ರೆ ನೀರ್ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ನಮಗೆ ವಾತಾವರಣದಲ್ಲಿ ಇದರದ ಆರ್ದ್ರತೆ ಅಥವಾ ಏನು ತೇವಾಂಶ ಮಟ್ಟ ಜಾಸ್ತಿ ಆಗುತ್ತೆ ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಟೀ ಸೊಳ್ಳೆಗೆ ಈ ಒಂದು ವಾತಾವರಣ ಬಹಳ ಅನುಕೂಲಕರ. ಎಲ್ಲಿ ತೇವಾಂಶ ಜಾಸ್ತಿ ಇದೆ ಇದನ್ನ ನಾವು ಹಾಟ್ ಹ್ಯೂಮಿಡ್ ಪೆಸ್ಟ್, ಹಾಟ್ ಹ್ಯುಮಿಡಿಟಿ ಜಾಸ್ತಿ ಇರಬೇಕು ಮತ್ತೆ ಟೆಂಪರೇಚರು ಜಾಸ್ತಿ ಇರಬೇಕು. ಇಂತಹ ಸಂದರ್ಭಗಳಲ್ಲಿ ಈ ಹುಳ ಜಾಸ್ತಿ ಆಗುತ್ತೆ. ಸುಮಾರು ಎಷ್ಟು ಹ್ಯುಮಿಡಿಟಿ ಇದ್ರೆ ಇದರದ್ದು ಯೂಶುವಲಿ 75 ಇಂದ ಮೇಲ್ ಹೋಯ್ತು ಅಂದ್ರೆ ಇದರ ಹಾವಳಿ ಜಾಸ್ತಿ ಆಗುತ್ತೆ. ಹಾವಳಿಗಿಂತ ಹೆಚ್ಚಾಗಿ ಇದರ ಸಂಖ್ಯಾಭಿವೃದ್ಧಿ ಜಾಸ್ತಿ ಆಗುತ್ತೆ. ಅಂದ್ರೆ ಡ್ರೈ ಬೆಲ್ಟ್ ಅಲ್ಲಿ ಹ್ಯುಮಿಡಿಟಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ ಕಳೆದ ವರ್ಷ ನಮ್ಮಲ್ಲಿ ಮಳೆ ಇರಲಿಲ್ಲ. ಹೌದು, ತುಂಬಾ ಕಡಿಮೆ. ಅದರ ಟೀ ಸೊಳ್ಳೆ ಬಾಧೆನೂ ಸಹ ಬಹಳ ಗಣನೀಯವಾಗಿ ಕಡಿಮೆ ಆಗಿತ್ತು. ಅದಾದ ನಂತರ ಮತ್ತೆ ಅದು ಒಂದು ಪ್ರಮುಖ ಕೀಟ. ಅದ್ರ ನಂತರದ ಸ್ಥಾನದಲ್ಲಿ ನಮ್ಮ ತುಪ್ಪಳ ಕೀಟ ಮೀಲಿ ಬಗ್ಗಳು
ಇವು ಬಹುತೇಕ ಸಂದರ್ಭಗಳಲ್ಲಿ ಎಲ್ಲವೂ ಬಹುಭಕ್ಷಕಗಳು. ಇದೇ ಆಗ್ಬೇಕು ಅಂತ ಅದೇ ಇಲ್ಲ. ಆಗ್ಬೇಕು ಟೀ ಅಂತ. ಸೊಳ್ಳೆನೂ ಸಹ ಬಹುಭಕ್ಷಕನೇ. ತುಪ್ಪಳ ಕೀಟನೂ ಕೂಡ ನಮ್ಮ ಕೋಕೋಗೆ ಬರುವಂತದ್ದು. ಇದು ಒಂದು ಬಹುಭಕ್ಷಕ ಕೀಟ. ಇದ್ರ ಬಗ್ಗೆ ನಾವು ವಿಶೇಷವಾಗಿ ಕಾಳಜಿಯನ್ನ ತಗೋಬೇಕು. ತಗೊಳ್ಬೇಕಂತದೆ. ಏಕೆ ಅಂತಂದ್ರೆ ಇದು ಬೇರೆ ಬೆಳೆಗಳಲ್ಲಾದ್ರೆ ನಾವು ಪ್ರೂನಿಂಗ್ ಮಾಡುವಂತದ್ದು ರೆಗ್ಯುಲರ್ ಹ್ಯಾಬಿಟ್ ಇರುತ್ತೆ. ಬಟ್ ಇದರಲ್ಲಿ ಒಂದು ಶೇಪ್ ಕೊಟ್ರೆ, ನೀವು ಚೌಕಟ್ಟನ್ನ ಮಾಡ್ಕೊಂಡ್ಬಿಟ್ರೆ ನಂತರ ನಾವು ಇದಕ್ಕೇನ್ ಪ್ರೂನಿಂಗ್ ಅಂತ ವಿಶೇಷವಾಗಿ ಮಾಡ್ಕೊಳ್ಳೋದಿಲ್ಲ. ಅಲ್ಲ, ಮಾಡ್ತಾರೆ ಇದ್ರಲ್ಲೂ. ಅಂದ್ರೆ ಈಗ ತಿನ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಇದ್ ಮಾಡ್ತಾರೆ, ಬಟ್ ವಿಶೇಷವಾಗಿ ಇದ್ ಮಾಡೋದಿಲ್ಲ. ಆ ಕಾರಣಕ್ಕೋಸ್ಕರ ಇದು ನೈಸರ್ಗಿಕವಾಗಿ ಹೋಗ್ತದೆ ಅನ್ನೋದಿಲ್ಲ. ಈ ಹುಳ ಬಂದಾಗ ನಾವು ಪ್ರೂನಿಂಗ್ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕ. ಬಂದಂತ ಭಾಗವನ್ನು ನಾವು ಕತ್ತರಿಸಿ ತೆಗಿಬೇಕು. ಎರಡನೇದು, ಇಲ್ಲೂ ಕೂಡ ನಾವು ಹೆಚ್ಚಾಗಿ ರಾಸಾಯನಿಕಗಳಿಗೆ ಹೋಗ್ಬಾರ್ದು. ಇಲ್ಲೂ ಕೂಡ ನಮಗೆ ಕಾಯಿ ಮತ್ತೆ ನಮ್ಮ ಕಾಂಡಗಳು, ಟೊಂಗೆಗಳ ಮೇಲೆ ಬಹಳ ಹೇರಳವಾಗಿ ಬರುತ್ತೆ. ಅದ್ರ ಮೇಲ್ಗಡೆ ಮೆತ್ಕೊಂಡ್ಬಿಟ್ಟು ಮತ್ತೆ ಸೂಟಿ ಮೋಲ್ಡ್ ಡೆವಲಪ್ಮೆಂಟ್ ಮಾಡಿ ಕಾಯಿಗಳು ಬೆಳೆಯೋದಕ್ಕೆ ಕಾರಣ ಆಗ್ತದೆ. ಇಲ್ಲಿ ನಮ್ಗೆ ನಮ್ಮ ಸಾಂಪ್ರದಾಯಿಕ ವಿಧಾನಗಳು, ನಿಮ್ಮ ಮೀಲಿ ಬಗ್ ಬಂತು ಅಂತಂದ್ರೆ ಆ ತೀವ್ರವಾಗಿ ಬಾಧೆ ಆಗಿರುವಂತ ಟೊಂಗೆ ಅಥವಾ ಕಾಯಿಯನ್ನು ತೆಗೆದು ಬಿಟ್ಟು ನಮ್ಮ ಸೆಗಣಿ ಮತ್ತೆ ಮೆಟ್ರೈಸಿಯಂ ಅಥವಾ ಲೆಕಾನಿಸಿಲಿಯಂ ಮತ್ತೆ ಮಣ್ಣು ಬೇಕಿತ್ತು ಅಂತ, ಕೆಮ್ಮಣ್ಣು, ಇದನ್ನ ಮಿಶ್ರ ಮಾಡಿ. ಆದ್ರೆ ಇಲ್ಲಿ ಇದನ್ನ ಮೆಟ್ರೈಸಿಯಂ ಅಥವಾ ಲೆಕಾನಿಸಿಲಿಯಂ ಸೇರಿಸ್ಕೊಂಡಾಗ ನೀವು ಯಾವುದೇ ಕಾರಣಕ್ಕೂ ಇದನ್ನ ಬಳಸಬಾರ್ದು. ಯಾವುದು ಶಿಲೀಂಧ್ರನಾಶಕಗಳನ್ನ ಬಳಸಬಾರ್ದು. ಅದೊಂದು ಕಾಳಜಿ ಇಟ್ಕೋಬೇಕು. ಅದನ್ನ ಮಿಗಿಸ್ಕೊಂಡು ಬಳದು ಬಿಡ್ಬೇಕು. ಅದು ಕೂಡ ಒಂದು ಶಿಲೀಂಧ್ರ ಆಗಿರುತ್ತೆ. ಅದು ಒಂದು ಶಿಲೀಂಧ್ರ ಆಗಿದೆ, ಅದು ಬಳಸಬಾರ್ದು. ಒಂದು ಬಟ್ಟೆ ಅಥವಾ ಗೋಣಿ ಚೀಲ ತಗೊಂಡು ಅದ್ರಲ್ಲಿ ತಗೊಂಡು ಬಣ್ಣದ ರೀತಿ ಬೆಳೆದು ಬಿಟ್ರೆ ಅದರಲ್ಲಿ ಇರೋದೆಲ್ಲ ನಾವು ಸಂಪೂರ್ಣವಾಗಿ ಇದು ಮಾಡ್ಬೋದು. ಅದ್ರ ಜೊತೆಗೆ ಇರುವೆಗಳು ಗೂಡು ಕಟ್ಟದಂಗೆ ನೋಡ್ಕೋಬೇಕು. ಇರುವೆಗಳಿತ್ತು ಅಂತಂದ್ರೆ ಸಕ್ಕರೆ ಅಂಶ, ಇವುಗಳು ಕೊಡುವಂತ ಸಕ್ಕರೆ ಅಂಶಕ್ಕೋಸ್ಕರ ಈ ಒಂದು ಮೀಲಿ ಬಗ್ಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಆಮೇಲೆ ಸೂಟಿ ಮೋಲ್ಡ್ ಡೆವಲಪ್ ಆಗುತ್ತೆ. ಅದು ಬಂತು ಅಂದ್ರೆ, ತುಪ್ಪಳ ಕೀಟ ಬಂತು ಅಂದ್ರೆ ಆಟೋಮೆಟಿಕ್ ಯಾವುದೇ ರಸ ಇರೋ ಕೀಟ ಬಂದ್ರೂ ನಮ್ಮ ಸೆಕೆಂಡರಿ ಫಂಗಸ್ ಬರುವಂತದ್ದು ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಮಾಡ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಮತ್ತೆ ನಾವು ಇದರಲ್ಲಿ ನಮ್ಮ ಜೈವಿಕ ಕೀಟನಾಶಕಗಳನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸ್ಬೋದು. ಲೆಕಾನಿಸಿಲಿಯಂ ಇರ್ಬೋದು, ಮೆಟ್ರೈಸಿಯಂ ಇರ್ಬೋದು, ಅಥವಾ ನಮ್ಮ ಐಸೇರಿಯಾ ಸಹ ಇರ್ಬೋದು. ಇವು ಮೂರುಗಳನ್ನ ಬಹಳ ಪರಿಣಾಮಕಾರಿಯಾಗಿ ಯಾಕೆ ಬಳಸ್ಬೋದು ಅಂದ್ರೆ, ರಿಲೇಟಿವ್ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ನೀರಾವರಿ ಇರುತ್ತೆ ನಮ್ಮ ಕೋಕೋ ತೋಟಗಳಲ್ಲಿ. ಮತ್ತೆ ಅದರದ ಕ್ಯಾನೋಪಿನೂ ಬಹಳ ಚೆನ್ನಾಗಿರುತ್ತೆ. ಬೆಳಕೆ ಬೀಳೋದಿಲ್ಲ, ಮತ್ತೆ ಹ್ಯುಮಿಡಿಟಿನೂ ಜಾಸ್ತಿ ಇರುತ್ತೆ, ಎಲೆಗಳು ಜಾಸ್ತಿ ಇರುತ್ತೆ, ಬಾಷ್ಪೀಕರಣನೂ ಕೂಡ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಇದರಲ್ಲಿ ನಾವು ಇವುಗಳನ್ನು ಬಳಸೋದಕ್ಕೂ ಬಹಳ ಹೇರಳವಾದ ಅವಕಾಶಗಳು ನಮ್ಗೆ ಇದೆ. ಇದನ್ನ ಉಪಯೋಗಿಸ್ಕೋಬೇಕಷ್ಟೇ. ಯಾಕೆಂದ್ರೆ ಇವು ಬರ್ತವೆ ಅನ್ನೋದು ಗೊತ್ತಿದೆ ನಮ್ಮಲ್ಲಿ. ಈಗಾಗ್ಲೇನೆ ಈ ಶಿಲೀಂಧ್ರಗಳಿದಾವೆ. ಅದಕ್ಕೆ ಸೂಕ್ತವಾದ ವಾತಾವರಣನು ನಮ್ಮ ಬಯಲುಸೀಮೆನಲ್ಲಿ ಈ ಕೋಕೋ ಬಂದ್ರೆ ಸಿಗುತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ಏನಾದ್ರೂ ಇದನ್ನ ಅಂತರ ಬೆಳೆಯಾಗಿ ಬೆಳೆದಿದ್ರೆ ಅದು ಇನ್ನೂ ಆಡೆಡ್ ಅಡ್ವಾಂಟೇಜ್. ಯಾಕೆಂತಂದ್ರೆ ನೆರಳು ಇನ್ನೂ ಹೆಚ್ಚಿರುತ್ತೆ, ತಂಪಾಗಿರುತ್ತೆ. ಬಯಲಿನಲ್ಲಿ ಒಂದೇ ಮಾನೋಕ್ರಾಪಿಂಗ್ ಆದ್ರೆ ನಿಮ್ಗೆ ಅದು 30 ದಾಟಬಹುದು. ಆದ್ರೆ ಇಲ್ಲಿ ಸಾಧಾರಣವಾಗಿ 30 ದಾಟುವಂತ ಸಾಧ್ಯತೆ ಕಡಿಮೆ. ಬೇಸಿಗೆನಲ್ಲೆಲ್ಲೋ 32-33ವರೆಗೂ ಹೋಗ್ಬೋದು. ಆದ್ರೆ ತೆಂಗಿನ ತೋಟದಲ್ಲಿ ಮತ್ತೆ ಇದು ಒಳಗೆ ಇನ್ನೂ ಒಂದು ಬೆಳೆ ಇದ್ದಾಗ ಆ ಒಳಗಡೆ ಅಷ್ಟು ಬಿಸಿ ಆಗ್ಲಿಕ್ಕಿಲ್ಲ. ಆ ಕಾರಣದಿಂದ ಈ ಒಂದು ರೋಗಕಾರಿ ಶಿಲೀಂಧ್ರಗಳಿಗೆ ಬಹಳ ಪರಿಣಾಮಕಾರಿಯಾದಂತ ಒಂದು ಅಟ್ಮಾಸ್ಫಿಯರ್ ಸಿಗುತ್ತೆ. ಬಿಜಾಪುರ, ಕೊಪ್ಪಳ ಈ ಭಾಗದಲ್ಲೆಲ್ಲ ಹಾಕಿದವರಿದ್ದಾರೆ ಸರ್. ಅಲ್ಲೆಲ್ಲ ನಮ್ದು ಈಗ ಉಷ್ಣತೆ ಈಗ ಬೇಸಿಗೆಯಲ್ಲಿ 40ವರೆಗೂ ಹೋಗುತ್ತೆ. ಗಾಳಿ ಪ್ರದೇಶದಲ್ಲಿ ಹೋಗುತ್ತೆ. ಬಟ್ ಬೆಳೆ ವಾತಾವರಣದಲ್ಲಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಒಂದು ಕನಿಷ್ಠ 2-5 ಡಿಗ್ರಿ ವರೆಗೆ ಆ ಬೆಳೆ ಇದ್ರ ಮೇಲೆ. 43-44 ಡಿಗ್ರಿ ಟೆಂಪರೇಚರ್ ಹೋದಾಗ ಅದು ಅಲ್ಲಿ ಸರ್ವೈವ್ ಆಗೋ ಚಾನ್ಸ್ ಇರುತ್ತೆ. ಯಾವುದು ನಮ್ಮ ತುಪ್ಪಳ ಕೀಟಗಳು ಬಹಳ ಪರಿಣಾಮಕಾರಿಯಾಗಿ ಸರ್ವೈವ್ ಆಗ್ತವೆ. ಆದ್ರೆ ನಮ್ಮ ಕೀಟನಾಶಕ ಕೀಟರೋಗಕಾರಿ ಶಿಲೀಂಧ್ರಗಳು ಅಲ್ಲಿ ಕೆಲಸ ಮಾಡ್ತಾರೆ. ಸಾಧಾರಣವಾಗಿ ಅವು 35 ದಾಟದ ಮೇಲೆ ಅಷ್ಟು ಪರಿಣಾಮಕಾರಿ ಬೀರೋದಿಲ್ಲ. ಸಾಧಾರಣವಾಗಿ 25-30 ಅತ್ಯಂತ ಸೂಕ್ತವಾದ ವಾತಾವರಣ. 25-30, 80% ರಿಲೇಟಿವ್ ಹ್ಯುಮಿಡಿಟಿ. ಸಾಧಾರಣವಾಗಿ ಇದಕ್ಕೆ ನಮ್ಮ ಕೋಕೋ ಬೆಳೆನಲ್ಲಿ ನೀರಾವರಿ ನೀವು ಚೆನ್ನಾಗಿ ಕೊಡ್ತಾ ಇದ್ದೀರಿ, ಗಿಡಗಳು ಚೆನ್ನಾಗಿ ಬೆಳೆದಿದ್ದಾವೆ, ನೆರಳು ಇದೆ ಅಂತಂದ್ರೆ ನಮ್ಗೆ 80% ರಿಲೇಟಿವ್ ಹ್ಯುಮಿಡಿಟಿ ಖಂಡಿತ ಸಿಕ್ಕೇ ಸಿಗುತ್ತೆ. ಆ ಕಾರಣಕ್ಕಿಂತ ಈ ಒಂದು ವಾತಾವರಣದಲ್ಲಿ ನಾವು ಈ ಕೀಟರೋಗಕಾರಿ ಶಿಲೀಂಧ್ರಗಳನ್ನ ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು. ಪರಿಸರಕ್ಕೂ ಸೇಫು. ಮತ್ತೆ ಮುಂದೆ ಬೆಳೆಗಾರರು ಇದನ್ನೊಂದು ಪೆಸ್ಟಿಸೈಡ್ ಫ್ರೀ ಅಂತನೂ ಕೂಡ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬರೇ ಸುಮ್ಮನೆ ಬೆಳೆಯೋದಲ್ದೆ
ನಮ್ದು ಪೆಸ್ಟಿಸೈಡ್ ಫ್ರೀ, ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಕೀಟನಾಶಕಗಳನ್ನ ನಾವು ಬಳಸಿಲ್ಲ. ರಾಸಾಯನಿಕ ಮುಕ್ತ ಬೆಳೆ ಅಂತ. ರಾಸಾಯನಿಕ ಮುಕ್ತ ಬೆಳೆ ಅಂತ ಟ್ಯಾಗ್ ಮಾಡಿದ್ರೆ ನೆಕ್ಸ್ಟ್ ಅವರು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಥವಾ ಇವನ್ ನಮ್ಮ ಸ್ಥಳೀಯವಾಗಿ ತಿನ್ಲಿಕ್ಕೂ, ಯಾಕೆಂದ್ರೆ ಇವತ್ತು ಕೀಟನಾಶಕ ರಹಿತ ಬೆಳೆಗಳಿಗೆ ಹೆಚ್ಚಿನ ಮೌಲ್ಯ ಕೊಡೋದಕ್ಕೆ ಬಹಳಷ್ಟು ಗ್ರಾಹಕರು ತಯಾರಿದ್ದಾರೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಈಗ ಸರ್ ಮತ್ತೆ ಇದೆರಡು ಆದ ನಂತರ ಮತ್ತಿನ್ಯಾವುದಾದ್ರೂ ಈ ಹೊಸ ಪ್ರದೇಶಗಳಿಗೆ, ಹೊಸ ಪ್ರದೇಶಗಳಲ್ಲಿ ನಿಮ್ಮ ಸಮೀಕ್ಷೆಯಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಹೇಗೇನು ಇನ್ನೂ ಒಂದು ಬಹುಭಕ್ಷಿಕ ಕೀಟ, ನಿಮ್ಮ ಕಾಯಿ ಕೊರೆಯುವಂತ ಹುಳ. ಕೆಲವು ಸಲ ಕಾಯನ್ನು ಕೊರೆಯುತ್ತೆ. ತೀರಾ ಅಪರೂಪಕ್ಕೆ ನಮ್ಮ ಕೋಕೋದಲ್ಲಿ ಅದರ ಎಳೆ ಟೊಂಗೆಗಳನ್ನು ಕೂಡ ಕಾಂಡಕೊರಕವಾಗಿ ತೊಂದರೆ ಮಾಡುವಂಥದ್ದು ನಮ್ಮ ಕೋನಕ್ಯಾಥಸ್. ಇದು ಒಂದು ಬಹುಭಕ್ಷಿಕ. ಮೂಲತಃ ನಮ್ಮ ಯಾವುದು ಶುಂಠಿ ಅಥವಾ ಅರಿಶಿಣದಲ್ಲಿ ಹುಸಿ ಕಾಂಡ ಕೊರಕ ಅಂತೀವಿ, ಅಥವಾ ನಮ್ಮ ಔಡ್ಲದಲ್ಲಿ ಕುಡಿ ಮತ್ತೆ ಕಾಯಿ ಕೊರಕ. ಅದ್ರ ಜೊತೆಗೆ ನಮ್ಮ ಏಲಕ್ಕಿನಲ್ಲಿ ಕೂಡ ಇದು ಕಾಯಿ ಮತ್ತೆ ಹುಸಿ ಕಾಂಡ ಮತ್ತೆ ಬೀಜ ಕೊರಕ, ಕ್ಯಾಪ್ಸುಲ್ ಬೋರರ್ ಅಂತ ಕರಿತೀವಿ. ಈಗ ಬಹಳಷ್ಟು ಮತ್ತೆ ಹಣ್ಣಿನ ಬೆಳೆಗಳು, ನಮ್ಮ ಸೀಬೆ ಇರ್ಬೋದು, ಮಾವಿರ್ಬೋದು, ಇವುಗಳಲ್ಲೆಲ್ಲದರಲ್ಲೂ ಇದು ಯಾವ್ದು ನೀವು ಬೆಳೆ ತಂದಿಟ್ಟು ಇಲ್ಲ, ಸಿಟ್ರಸ್ಗೆ ಅದಿನ್ನು ಅಷ್ಟು ದೊಡ್ಡ ಪ್ರಮಾಣದ ನಷ್ಟ ಮಾಡಿಲ್ಲ. ಬಹಳಷ್ಟು ಬೆಳೆಗಳನ್ನ ತಿಂದು ಬದುಕುವಂತಹ ಸಾಮರ್ಥ್ಯ ಇರೋದು. ಇವೆಲ್ಲವೂ ಬೆಳೆಗಳು ನಮ್ಮ ಬಯಲು ಪ್ರದೇಶದಲ್ಲಾಗಿರ್ಬೋದು, ಸಾಂಪ್ರದಾಯಿಕ ಪ್ರದೇಶದಲ್ಲಿ ಅದು ಇದ್ದೇ ಇದಾವೆ. ಹಾಗಾಗಿ ಈ ಒಂದು ಬೆಳೆಗೆ ಅದು ಕೂಡ ಒಂದು ಬರುವ ಎಲ್ಲ ಸಾಧ್ಯತೆನೂ ಕೂಡ ಇದಾವೆ. ಹಾಗಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಬಹಳ ಎಚ್ಚರಿಕೆ. ಎಸ್ಪೆಷಲಿ ಈ ತರದ್ದು ದಾನಿ ಕಂತಂದ್ರೆ ಮುನ್ನೆಚ್ಚರಿಕೆಯಾಗಿ ನಾವು ಕ್ರಮ ವಹಿಸ್ಬೇಕು. ಈಗಾಗಲೇ ನಿಮ್ಮ ಕಾಯಿ ಕೊರಕೋ ಹುಳುಕೆ ಕೋನಗದ್ದಸಿಗೆ ನಾವು ಸರಳ ವಿಚಾರ ಅಂತಂದ್ರೆ ನಿಮ್ಮ ಬೆಳಕಿನ ಬಲೆ ಇದೆಯಾ ಇಲ್ವಾ ಅಂತ ಚಟುವಟಿಕೆ ಗಮನಿಸೋದಕ್ಕೆ
ಗಮನಿಸೋದಕ್ಕೆ Simple ಎಕರೆಗೆ ಒಂದು ಹಾಕಿದ್ರು ಸಾಕು. ನಿಮ್ಮಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ಅಂದ್ರೂ ಒಂದು ಸೋಲಾರ್ ಲೈಟ್ ಅನ್ನ ಬಳಸ್ಕೋಬಹುದು. ಸೋಲಾರ್ ಲೈಟು ಇಲ್ಲ ಅಂದ್ರೆ ಸಿಂಪಲ್ ನಿಮ್ಮ ರೀಚಾರ್ಜಬಲ್ ಬ್ಯಾಟ್ರಿಗಳನ್ನು ತಗೊಂಡೋಗಿ ಸಾಯಂಕಾಲ ಇಟ್ಟು ಬಂದು ಬೆಳಗ್ಗೆ ವಾಪಸ್ ತಗೊಬಂದ್ಬಿಟ್ರೆ ಆಯ್ತು. ಎಷ್ಟಿದೆ ಹಾವಳಿ ಅಂತ ಹೇಳಿ ಇದೆ ಅನ್ನೋದು ಮಾಹಿತಿಗಾದ್ರೂ ನಾವು ಅದನ್ನ ಇಟ್ಕೊಳ್ಳೋದು ಬಹಳ ಅನುಕೂಲಕಾರಿ. ಮೇ ಬಿ ನಮ್ಮ ಯಾರು ಬೇರೆ ಸಾಂಪ್ರದಾಯಿಕ ಕೆಲವೊಂದಷ್ಟು ಜನ ಈ ಬೆಳಕಿನ ಬಲೆಯಿಂದ ನಮ್ಮ ಪರಿಸರದಲ್ಲಿ ಸ್ವಲ್ಪ ಹಾನಿ ಆಗ್ತಾ ಇದೆ ಅಂತ ಹೇಳ್ತೀನಿ. ಕೀಟನಾಶಕಗಳಿಂದ ನಾವು ಮಾಡ್ತಾ ಇರೋ ಹಾನಿ ಕಂಪೇರ್ ಮಾಡಿದ್ರೆ ಈ ಬೆಳಕಿನ ಬಲೆಯಿಂದ ಅಷ್ಟೇನು ಹಾನಿ ಆಗೋದಿಲ್ಲ ಅಂತ ನನ್ನ ಒಂದು ವಾದ. ನೀವು ಕೀಟನಾಶಕ ಹಾಕಿ ಎಲ್ರೂ ಸಹ ಈಗ ಬೆಂಗಳೂರಿನ ಕಿದ್ವಾಯಿ ಹಾಸ್ಪಿಟ್ಲೆ ಭಾಳ ಜಾಸ್ತಿ ವ್ಯಾಪ್ತಿ ಆಗಿದೆ. ಅದ್ರ ಜೊತೆಗೆ ಇದರದ್ದು ಇನ್ನೂ ಒಂದು ಯೂನಿಟನ್ನು ನಮ್ಮ ಮೈಸೂರಿನಲ್ಲೂ ಕೂಡ ಶುರು ಮಾಡ್ತಾ ಇದ್ದಾರಂತೆ. ಮುಂದೆ ಯಾವುದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಒಂದು ಆರಂಭಿಸಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಗೊತ್ತಿಲ್ಲ, ಮೇ ಬಿ ಸರ್ಕಾರ ಅದರ ಒಂದು ಯೋಜನೆಗಳಲ್ಲಿ ಯಾವ ರೀತಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಬೆಳಕಿನ ಬೆಲೆ ಅಷ್ಟೇನು ತೊಂದರೆ ಮಾಡೋದಿಲ್ಲ ಅಂತ ನಾನು ಅನ್ಕೋತೀನಿ. ಮತ್ತಿನ್ನು ಬೇರೆ ಯಾವ್ದಾದ್ರು ತೊಂದರೆ ಮಾಡ್ಲಿಕ್ಕೆ ಅವಕಾಶಗಳು ಹಲವಾರು ಇದಾವೆ. ಅವೆಲ್ಲ ವಿಶೇಷವಾಗಿ ಇದಕ್ಕೆ ಅಂತೇನು ಬರೋದಿಲ್ಲ. ನೋಡೋಣ, ಸದ್ಯಕ್ಕೆ ಇನ್ನು ಬೆಳೆ ಎಸ್ಟಾಬ್ಲಿಷ್ ಆಗ್ಬೇಕು. ಬೆಳೆ ಎಸ್ಟಾಬ್ಲಿಷ್ ಆದ್ಮೇಲೆ ಅಲ್ಲಿ ನಮಗೆ ಬರ್ಬೋದು, ಅಥವಾ ಹೊಸದಾಗಿ ಯಾವ್ದಾದ್ರು ಕಾಣಿಸ್ಕೊಂಡ್ರು ಅದಕ್ಕಿನ್ನೂ ಕಾಲಾವಕಾಶ ಇದೆ. ಈ ಕೀಟಗಳು ಕೋಕೋಗೆ ಬರ್ತವೆ ಅನ್ನೋ ಒಂದು ಮಾಹಿತಿ ನಮ್ಮ ಕೋಕೋ ರೈತರಲ್ಲಿ ಇದ್ರೆ ಸಾಕು. ಹೊಸದಾಗಿ ಕೋಕೋ ಬೆಳೀತಾ ಇರುವಂತವ್ರು ಮತ್ತೆ ಹೊಸ ಜಾಗದಲ್ಲಿ, ಈಗ ಸಾಂಪ್ರದಾಯಿಕ ಜಾಗದಲ್ಲಾದ್ರೆ ಅಲ್ಲಿ ನಾವು ಒಬ್ಬರಲ್ಲ ಇನ್ನೊಬ್ಬ ರೈತರುಗಳಿಗೆ ಈ ಮಾಹಿತಿ ಇರುತ್ತೆ. ಹೊಸ ಜಾಗದ ರೈತರುಗಳಿಗೆ, ಹೊಸ ಪ್ರದೇಶದ ರೈತರುಗಳಿಗೆ ಈ ಮಾಹಿತಿಗಳು ಕೊರತೆ ಇರೋದ್ರಿಂದ ಇದನ್ನು ತಿಳಿದುಕೊಡುವಂತಹ ಪ್ರಯತ್ನ ನಾವು ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಪರಿಸರದಲ್ಲಿ ಇರುವಂತ ಇನ್ನೊಂದಷ್ಟು ಏನು ಅಂತಂದ್ರೆ ನಮ್ಮ ಪಕ್ಷಿಗಳು, ಅಳಿಲು ಮತ್ತೆ ಇಲಿ ನಮ್ಮ ಕೋಕೋಗೂ ಕೂಡ ಬಹಳ ಪ್ರಮುಖವಾದಂತ ಒಂದು ಕೀಟಗಳು. ಈ ಅಳಿಲು ಡ್ಯಾಮೇಜ್ ಮಾಡಿದ್ರೆ ಹೇಗಿರುತ್ತೆ ಅಂತಂದ್ರೆ, ಸಾಧಾರಣವಾಗಿ ತೊಟ್ಟಿನ ಹತ್ರ ನಮಗೆ ಕೆರೆದು ತೂತು ಆಗಿತ್ತು ಅಂತಂದ್ರೆ ಅದನ್ನ ಇಲಿ ಮಾಡಿರುವಂತ ಗುರುತು ಅಂತೇಳಿ ನಾವು ಗುರುತಿಸ್ಕೋಬಹುದು. ಇಲಿ ತೊಟ್ಟಿಗೆ ಹತ್ರದಲ್ಲಿ ನಮ್ಮ ಏನು ಕಾಯಿಯ ತೊಟ್ಟಿನ ಹತ್ರದಲ್ಲೇ, ತೊಟ್ಟಿನ ಮೇಲ್ಗಡೆಯಿಂದ ತೊಟ್ಟಿನ ಸುತ್ತಮುತ್ತ ಮೇ ಬಿ ಒಂದು 2 ಇಂಚಿನ ಒಳಗೆ ಆ ಒಂದು ತೂತ್ ಕಾಣಿಸಿದ್ರೆ ನಮಗೆ ಅದು ಇಲಿ ಬಾಧೆ. ಆದ್ರೆ ಅಳಿಲು ಹಾಗಲ್ಲ. ಅಳಿಲು ಯೂಶುವಲಿ ಮಧ್ಯ ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಅದು ದಾಳಿಯನ್ನ ಮಾಡಿರುತ್ತದೆ. ಇದು ಈ ಒಂದು ಇಲಿಯ ಡ್ಯಾಮೇಜ್ ಯಾವುದು ಅನ್ನೋದನ್ನ ಗುರುತಿಸೋದಕ್ಕೆ. ಯಾಕಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ಲಿಕ್ಕೆ ಹೋದಾಗ ಅಳಿಲು ಕೂಡ ಅಲ್ಲಿರೋದಿಲ್ಲ, ಅಥವಾ ಡ್ಯಾಮೇಜ್ ಮಾಡ್ತಿರೋದನ್ನ ನಾವು ಕಣ್ಣಾರ ನೋಡೋ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕೆಂದ್ರೆ ಅವು ಬಹಳ ಇಲಿಗಳಂತೂ ಪಕ್ಕ ರಾತ್ರಿ ಹೊತ್ತೇ ಇದ್ ಮಾಡೋದ್ರಿಂದ ನಮ್ಗೆ ಗುರ್ತು ಸಿಗೋದಿಲ್ಲ ಇದು. ಮತ್ತೆ ನಮ್ಮ ಏನು ಪಕ್ಷಿಗಳು ಮಾಡಿದಾಗ, ಪಕ್ಷಿಗಳಿಗೆ ಅವು ಹೆಚ್ಚಾನೆಚ್ಚು ಮಧ್ಯಭಾಗದಲ್ಲೇ ಪಕ್ಕ ಇದ್ ಮಾಡಿರ್ತವೆ. ಹೆಚ್ಚಾನೆಚ್ಚು ಮಧ್ಯಭಾಗದಲ್ಲಿ ತೂತ್ ಮಾಡಿರ್ತವೆ. ಮತ್ತೆ ಇವುಗಳ ಇದು ನಮ್ಗೆ ಗೊತ್ತಾಗುತ್ತೆ. ಆ ಅಕ್ಕಿಗಳ ಕೊಕ್ಕಿನ ಗುರುತು ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಅದನ್ನ ನೋಡಿದಾಗ್ಲೇನೆ ನಿಮಗೆ ಗೊತ್ತಾಗತ್ತೆ ಇದು ಅಕ್ಕಿದು ಅಂತ ಹೇಳಿ. ಆ ಕೊಕ್ಕಿನ ಗುರುತುಗಳು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮ ಇದರಿಂದ ಆಗಿರುವಂಥದ್ದು. ಮತ್ತೆ ಬಹಳಷ್ಟು ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇರುವಂತ ಎಲ್ಲಾ ಬೀಜಗಳನ್ನ ನಾವು ತಿನ್ಕೊಂಡ್ಬಿಟ್ಟಿರ್ತವೆ, ಏನು ಉಳಿಸಿರೋದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಅಳಿಲು ಮತ್ತೆ ಇಲಿ ಮಾತ್ರ ಸ್ವಲ್ಪ ಅಷ್ಟೇ ತಿಂದು ಹೋಗಿರ್ತಾವೆ, ಎಷ್ಟು ಸಾಧ್ಯವೋ ಅಷ್ಟು ತಿಂದು. ಆದ್ರೆ ಪಕ್ಷಿಗಳಲ್ಲೂ ಕೂಡ ಮೇಲ್ಗಡೆ ಕೆಳಗಡೆ ಉಳ್ಕೊಂಡಿರುತ್ತೆ, ಸೆಂಟ್ರಲ್ ಮಾತ್ರ ತಿಂದು ಹೋಗಿರ್ತವೆ. ಆ ರೀತಿಯಾದಂತ ಒಂದು ಇದು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದಿಷ್ಟು ಬರುವಂತ ಕೀಟಗಳು. ಇವುಗಳಿಗೆ ಏನಾದ್ರೂ ಇತ್ತು ಅಂದ್ರೆ ಸ್ವಚ್ಛತೆಯನ್ನ ನಾವು ಮೇಂಟೈನ್ ಮಾಡ್ಕೋಬೇಕು, ಕ್ಲೀನ್ನೆಸ್. ಎರಡನೇದು, ಇವುಗಳಿಗೆ ಬೇರೆ ಆಹಾರದ ಸಸ್ಯಗಳನ್ನ ನಮ್ಮ ಪರಿಸರದಲ್ಲಿ ಇಟ್ಕೊಳ್ಳೋದು ಒಂದು ಗಮನ ಹರಿಸಬೇಕಾದಂತ ಒಂದು ಕ್ರಮ. ಅವುಗಳ ಆಹಾರ ಲಭ್ಯತೆ ಅಲ್ಲಿತ್ತು ಅಂತಂದ್ರೆ ನಮ್ಮ ಇದಕ್ಕೆ ಅವು ಬರೋದಿಲ್ಲ. ಉದಾಹರಣೆಗೆ ನಮ್ಮ ಹಾಲದ ಹಣ್ಣು ಅಥವಾ ಹತ್ತಿ ಹಣ್ಣು ಈ ಅಳಿಲುಗಳಿಗೂ ಬಹಳ ಇಷ್ಟ, ಅಥವಾ ಇಲಿಗಳು ಅವನ್ನ ತಿನ್ಕೋತವೆ. ಅವು ಕಾಲ್ ಸಿಕ್ತು ಅಂತಂದ್ರೆ ನಮ್ಮ ಬೆಳೆಗೆ ಅವು ಬರೋದಿಲ್ಲ. ಆ ರೀತಿ ಅವುಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಿಕ್ಕೆ ನಮ್ಗೆ ಅಷ್ಟು ಲಾಭ ಕೊಡದೇ ಇರುವಂತ ಬಟ್ ಪರಿಸರಕ್ಕೆ ಉಪಯೋಗ ಆಗುವಂತ ಈ ತರದನ್ನ ಬೆಳೆಸ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಅವು ಆ ಕಡೆ ಡೈವರ್ಟ್ ಆಗ್ತವೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ.
ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, ಸೀಂಟುಆರ್, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್, ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರಿ, ಈಗ ಇದರ ಹೊರತಾಗಿ ಇನ್ನೊಂದು ಕುತೂಹಲಕಾರಿ ವಿಷಯ ಅಂತಂದ್ರೆ, ಈಗ ನಮ್ಮ ನೇರ ಪ್ರಸಾರದಲ್ಲೂ ಕೂಡ ಕೆಲವೊಂದು ತೊಂದರೆಗಳು ನಮಗೆ ಬರ್ತಾ ಇತ್ತು. ಅದರ ನಿಮಿತ್ತವಾಗಿ ತಾವು ಈ ಮೈಸೂರು ಭಾಗದ, ಅದರಲ್ಲೂ ವಿಶೇಷವಾಗಿ ಪಿರಿಯಾಪಟ್ಟಣ ಈ ಭಾಗದಲ್ಲಿ ಕೆಲವು ಕೋಕೋ ಗಿಡಗಳು ಸಾಯ್ತಾ ಇದ್ದಾವೆ, ಆ ತರದ ಕಂಪ್ಲೇಂಟ್ಸ್ ನಮಗೂ ತುಂಬಾ ಬರ್ತಿತ್ತು. ಆ ವಿಷಯವನ್ನ ನೀವು ಅದ್ರ ಬಗ್ಗೆ ಏನು ಸಮೀಕ್ಷೆಯನ್ನ ಮಾಡಿದ್ರಿ ಅಥವಾ ತೋಟ ಕ್ಷೇತ್ರ ಭೇಟಿಲಿ? ಇದು ಮೋಸ್ಟ್ಲಿ ಲಾಸ್ಟ್ ಮಂತ್ ಕೊನೆ ಭಾಗದಲ್ಲಿ ಬಂದಂತದ್ದು. ಜುಲೈ ಕೊನೆ ಇದರಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಅಟೆಂಡ್ ಮಾಡಿದ್ದೆ. ಹೆಗ್ಡೆ ಸಾಹೇಬ್ರು ಹೇಳಿದ್ರು, ಅವ್ರಿಗೆ ಸುಮಾರು ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಈ ತರದ ಕಂಪ್ಲೇಂಟ್ಸ್ ಬಹಳ ಬರ್ತಾ ಇದಾವೆ. ಅಲ್ಲಿ ಏನಾಗ್ತಾ ಇದೆ, ಬಹಳಷ್ಟು ಈ ಹೊಸ ತೋಟಗಳು ಏನಿದಾವೆ ಇವೆಲ್ಲ ಸಾಂಪ್ರದಾಯಿಕ ವಲಯಗಳೆಲ್ಲ ಹೊಸ ತೋಟಗಳು, ಇವೆಲ್ಲ ಹೊಸ ಕೃಷಿಕರು, ಹೊಸ ತೋಟ, ಹೊಸ ಪ್ರದೇಶ. ಈ ಪ್ರದೇಶದಲ್ಲಿ ಈ ಸುಮಾರು 2 ವರ್ಷದವರೆಗೆ ಅಥವಾ 2 ವರ್ಷ ದಾಟಿದ ಮರಗಳು ಸಹ ಏನಾಗಿದ್ದಾವೆ, ಸುಳಿಯಿಂದ ಹೊಣ್ಕೋತ, ಮೇಲ್ಗಡೆಯಿಂದ ಹೊಣ್ಕೋತ ಹೋಗಿದ್ದಾವೆ. ನೋಡ್ಲಿಕ್ಕೆ ಡೈಬ್ಯಾಕ್ ತರ ಕಾಣುತ್ತೆ. ಡೈಬ್ಯಾಕ್, ಟಿಪಿಕಲ್ ಡೈಬ್ಯಾಕ್ ತರನೇ ಆಗಿದ್ದಾವೆ. ಆದ್ರೂ ರೈತರಿಂದ ಫೋಟೋಗಳು ತರಿಸ್ಕೊಂಡು ಇವ್ರು ಕೂಡ ಇವ್ರಿಗೆ ತಿಳಿದ ಹಾಗೆ ಅದನ್ನ ಈ ಹಿಂದೆನೆ ನಮ್ಮಲ್ಲಿ ಈ ಸೆರಟೋಸಿಸ್ಟಿಸ್ ವಿಲ್ಟ್ ಅಂತೇಳಿ ಒಂದು ಮೈಸೂರು ಭಾಗದಿಂದನೇ ರಿಪೋರ್ಟ್ ಆಗಿತ್ತು, ಬಹಳ ಹಿಂದೆನೆ ರಿಪೋರ್ಟ್ ಆಗಿತ್ತು. ಸೆರಟೋಸಿಸ್ಟಿಸ್ ವಿಲ್ಟ್ ಇರ್ಬೋದು ಅಂತೇಳಿ ಇದ್ ಮಾಡಿದ್ರು. ಅವಾಗ ಹಿಂದೆ ರಿಪೋರ್ಟ್ ಆಗಿತ್ತು, ಬಟ್ ಈಗ್ಲೂ ಕೂಡ ಅದೇ ಇರ್ಬೋದು ಅಂತ. ಅದ್ರ ಸಿಂಪ್ಟಮ್ಸ್ ಹೀಗೆ ಡೈಬ್ಯಾಕ್ ಅಲ್ಲ, ಆವಾಗ ಹಿಂದೆ ಏನ್ ರಿಪೋರ್ಟ್ ಆಗಿತ್ತು, ಅದ್ರ ನಂತರ ಇದ್ರ ತೊಂದರೆ ಏನು ಅಷ್ಟೊಂದು ಏಕೆ ಅಂತಂದ್ರೆ ಆಗೆಲ್ಲೋ ಒಂದು ಪ್ರಯತ್ನ ನಡೆದಿದೆ ಹಿಂದೆ. ಕೋಕೋವನ್ನ ನಮ್ಮ ಬಯಲುಸೀಮೆನಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ಪ್ರಯತ್ನ ನಡೆದಿತ್ತು. ತದನಂತರ ಈ ರೋಗ ಬಂದಾಗ ಆಟೋಮೆಟಿಕ್ ಆಗಿ ಅದು ಡೈಲ್ಯೂಟ್ ಆಗಿತ್ತು. ಮತ್ತೆ ಅವತ್ತು ಬೆಳೆನೂ ಸ್ವಲ್ಪ ಮಟ್ಟಿಗೆ ಹೋಯ್ತು, ಯಾರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮುಂದುವರಿಲಿಲ್ಲ. ಒಂದು ಪ್ರಯತ್ನ ಶುರು ಮಾಡಿದ್ರು, ಮತ್ತೆ ಅದು ಯಾವಾಗ ಬೆಳೆ ಹೋಯ್ತು ಅಲ್ಲಿ ಕೈ ಬಿಟ್ಬಿಟ್ರು, ಮತ್ತೆ ಯಾರು ಅದನ್ನ ಮುಂದೆ ತರಲಿಲ್ಲ. ಹಾಗಾಗಿ ಅದು ಅಲ್ಲಿಗೆ ನಿಂತು ಹೋಗಿತ್ತು. ಯಾರಿಗೂ ಅವಕಾಶನೂ ಸಿಕ್ಕಿಲ್ಲ ಈ ತರದ ಒಂದು ಇದನ್ನ ಗಮನಿಸ್ಲಿಕ್ಕೆ, ತೊಂದರೆಯನ್ನ ಗಮನಿಸ್ಲಿಕ್ಕೆ. ಮೊನ್ನೆ ಹೆಗ್ಡೆ ಸಾಹೇಬ್ರಿಗೆ ಸುಮಾರು 2-3 ತಿಂಗಳಿಂದನೂ ಕೂಡ ಈ ರೀತಿಯಾದಂತ ಫೋಟೋ ಬರ್ತಾ ಇತ್ತು. ಎಲ್ಲಿ ಪಿರಿಯಾಪಟ್ಟಣ ನಮ್ಮ ಶ್ರೀನಾಥ್ ದೇವರಾಜ ಅರಸೆ ಅವ್ರದ್ದು, ಶ್ರೀನಾಥ್ ರಾಜ ಅರಸೆ ಅವ್ರದ್ದು, ಮತ್ತೆ ಅವ್ರ ಜೊತೆ ಚಾಮರಾಜನಗರದಿಂದ ಒಂದಿಬ್ರು ರೈತರು, ಚಾಮರಾಜನಗರ ಅಲ್ಲೂ ಕೂಡ ಸೇಮ್ ಸಿಂಪ್ಟಮ್ಸ್, ಅದೇ ಸಿಮಿಲರ್ ಸಿಂಪ್ಟಮ್ಸ್ ಅಂತ ಹೇಳಿದ್ರು. ಬಟ್ ನಾನು ಆ ಕ್ಷೇತ್ರಕ್ಕೆ ಹೋಗ್ಲಿಲ್ಲ. ನಾನು ಶ್ರೀನಾಥ್ ರಾಜ ಪಿರಿಯಾಪಟ್ಟಣಕ್ಕೆ ಮಾತ್ರ ಹೋಗಿದ್ದೆ. ಮೊದಲನೇ ಸಲ ನಾನು
3ನೇ ತಾರೀಕು ಹೋಗಿದ್ದೆ, ಆಗಸ್ಟ್ 3ನೇ ತಾರೀಕು ಹೋಗಿದ್ದಾಗ ನನಗೆ ಅನಿಸಿದ್ದೇನು ಅಂದರೆ ಸೆರಟೋಸಿಸ್ಟಿಸ್ ಸಿಂಪ್ಟಮ್ಸ್ ಕಾಣಲಿಲ್ಲ. ಯೂಶಲಿ ಸೆರಟೋಸಿಸ್ಟಿಸ್ ನಮಗೆ ಸಾಧಾರಣವಾಗಿ ಮಣ್ಣಿನಲ್ಲಿ ಬರುವಂಥ ಒಂದು ಶಿಲೀಂಧ್ರ, ಮಣ್ಣಿಂದ ಬರುತ್ತೆ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇದು ನಮ್ಮ ಅಂಬ್ರೋಸಿಯಾ ಬೀಟಲ್ ಜೊತೆನೂ ಸಹ ಇದಿರುತ್ತೆ. ಸೆರಟೋಸಿಸ್ಟಿಸ್ ವಿಲ್ಟ್ ಬಂದಾಗ ಅಂಬ್ರೋಸಿಯಾ ಬೀಟ್ಲು, ಅಥವಾ ಅಂಬ್ರೋಸಿಯಾ ಬೀಟ್ಲು ಬಂದಾಗ ಸೆರಟೋಸಿಸ್ಟಿಸ್ ವಿಲ್ಟ್, ಯಾವುದು ಮೊದಲು ಯಾವುದು ಇದು ಅನ್ನೋದು ಇನ್ನೂ ದ್ವಂದ್ವ ಇದೆ ನಮ್ಮ ಕೀಟಶಾಸ್ತ್ರಜ್ಞರು ರೋಗಶಾಸ್ತ್ರಜ್ಞರ ನಡುವೆ. ಬಟ್ ನಾನು ಹೋದಾಗ ನನಗೆ ಯಾವುದೇ ಒಂದು ಕೀಟಗಳು ಅಲ್ಲಿ ಸಿಗಲಿಲ್ಲ. ಅದ್ರ ಜೊತೆಗೆ ನನಗೆ ಇನ್ನೂ ಒಂದು ಪ್ರಮುಖ ಏನಿತ್ತು ಅಂದರೆ, ಸುಮಾರು ನಾನು ಮೈಸೂರಿಗೆ ಹೋದಾಗಿಂದನೂ 2-3 ಸಲ ನನಗೆ ಪ್ರಿಯಾಪಟ್ಟಣ ಭಾಗದಿಂದ ಈ ಕಾಂಡ ಕೊರಕದ್ದು ಕಂಪ್ಲೇಂಟ್ಸ್ ಬಂದಿದ್ವು. ಮತ್ತೆ ಸ್ಟೆಮ್ ಗರ್ಡ್ಲರ್, ಕಾಂಡ ಕೊರಕ ಒಂದು, ಸ್ಟೆಮ್ ಬೋರರ್ ಒಂದು, 2 ಸ್ಟೆಮ್ ಗರ್ಡ್ಲರ್ ಅಂದ್ರೆ ಒಂದು ಕೆಳಗಡೆ ಸುತ್ತನೂ ಕೂಡ ಉಂಗ್ರ ಆಕಾರದಲ್ಲಿ ಇದು ತೊಗಟೆಯನ್ನ ತೆಗೆದುಬಿಡುತ್ತೆ, ಅಷ್ಟೇ ತೆಗೆಯುತ್ತೆ ಅಲ್ಲಿ ಮೊಟ್ಟೆ ಇಡೋದಕ್ಕೋಸ್ಕರ. ಮತ್ತೆ ಇನ್ನೊಂದು ನಮ್ಮ ಕಾಂಡ ಕೊರಕ. ಇವೆರಡರದು ಕಂಪ್ಲೇಂಟ್ಸ್ಗಳು ಬಂದವು. ಬಟ್ ನನಗೆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದರೆ ಈಗ ಹೆಗ್ಡೆ ಸಾಹೇಬ್ರು ಹೇಳಿದ ತಕ್ಷಣ ನೋಡೋಣ ಯಾವ್ದು ಇರ್ಬೋದು, ಯಾಕೆಂದ್ರೆ ಇದು ಕಾಂಡ ಕೊರಕ ಅಥವಾ ನಮ್ಮ ಸ್ಟೆಮ್ ಗರ್ಡ್ಲರ್ಗೆ ಕಾಲ ಅಲ್ಲ. ಈ ಕಾಲಮಾನದಲ್ಲಿ ಸಾಧಾರಣವಾಗಿ ಅವು ಈ ಪ್ರೌಢಾವಸ್ಥೆ ಕಾಣಿಸ್ತವೆ, ಆದ್ರೆ ಸಿಂಪ್ಟಮ್ ಒಣಗಿರೋ ಸಿಂಪ್ಟಮ್ಸ್ ಸಿಗೋದಿಲ್ಲ. ಹಾಗಾಗಿ ಯಾವ್ದು ಇರ್ಬೋದು, ಪ್ರಾಶಸ್ತ್ಯವಾದ ಕಾಲ ಇದು ಬೆಸ್ಟ್ ಅಂತ ಹೇಳ್ಬಿಟ್ಟು ಸಿಕ್ಕರೆ ದುಂಬಿಗಳು ಸಿಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹೋದೆ. ಬಟ್ ಅಲ್ಲಿ ಹೋದಾಗ ನನಗೆ ಈವನ್ ನಮ್ಮ ಟೀ ಸೊಳ್ಳೆ ಸಹ ಅವರ ಅಂಗಳದಲ್ಲಿ ಇರಲಿಲ್ಲ. ಮತ್ತೆ ಆ ಸಿಂಪ್ಟಮ್ಸ್ ಗಳನ್ನ ನೋಡಿದಾಗ ನನಗೆ ಕ್ಲಿಯರ್ ಆಗಿ ಗೊತ್ತಾಗಿದ್ದು ಇದು ಭೂಮಿಯಿಂದ ಬರ್ತಾ ಇರುವಂತದ್ದಲ್ಲ. ಮತ್ತೆ ಈಗಾಗ್ಲೇನೆ ಸರ್ ಹೇಳ್ದಾಗೇನೆ ಅವ್ರು ಏನ್ ಮಾಡಿದ್ದಾರೆ, ಒಣಗಿರೋ ಈ ಶೂಟ್ಗಳನ್ನೆಲ್ಲ ಪ್ರೂನ್ ಮಾಡಿ ಉಳಿದಂತ ಗಿಡಕ್ಕೆ ನಮ್ಮ ಕಾಂಟಾಫ್ ಪ್ರೊಪಿಕೊನಜೋಲ್ ಅನ್ನೋ ಒಂದು ಇದನ್ನ ಅವರು ಮಾಡಿದ್ದಾರೆ, ಏನೋ ಡ್ರೆಂಚ್ ಮಾಡಿದ್ದಾರೆ. ಅವ್ರು ಡ್ರೆಂಚ್ ಮಾಡಿದ್ಮೇಲೆ ಮತ್ತೆ ಅದು ಕೆಳಗಿಂದ ಮತ್ತೆ ಚಿಗುರು ಬಂದಿದೆ. ಕಾಂಡದಲ್ಲಿ ಯಾವುದೇ ತೊಂದರೆ ಇಲ್ಲ. ಕೆಲವೊಂದಷ್ಟು ಕಾಂಡಗಳಲ್ಲಿ ಈವನ್ ಅದು ಹೂವು ಕಾಯಿಗಳೆಲ್ಲ ಇದ್ದವು, ಚೆನ್ನಾಗಿ ಹಾಗೇ ಇದ್ದಾವೆ, ಅಲ್ಲಿ ಯಾವುದೇ ತೊಂದರೆನೇ ಆಗಿಲ್ಲ. ಹಾಗಾಗಿ ಇದು ಎಲ್ಲೋ ಮೇಲ್ಗಡೆಯಿಂದನೇ ಬರ್ತಾ ಇರುವಂಥ ಒಂದು ರೋಗ. ಇದಕ್ಕೊಬ್ರು ರೋಗಶಾಸ್ತ್ರಜ್ಞರೇ ಭೇಟಿ ಆಗಬೇಕು, ಅವರೇ ಸಮೀಕ್ಷೆ ಮಾಡಿದ್ರೆ ಉತ್ತಮ ಅಂತೇಳಿ ನಾನು ಸರ್ ಜೊತೆ ಮಾತಾಡಿದಾಗ ನಮ್ಮ ವಿನಾಯಕ ಹೆಗ್ಡೆ ಸರ್ ಕೂಡ ಬಂದರು. ಮತ್ತೆ ನಾವು 12ನೇ ತಾರೀಕು ಹೋಗಿದ್ವಿ. 12ನೇ ತಾರೀಕು ಹೋದಾಗ ನಾನು ಏನು ಮೊದಲು ಹೇಳಿದ್ನೋ ಅದೇ ರೀತಿ ಅದು ಸೆರಟೋಸಿಸ್ಟಿಸ್ ಅಲ್ಲ, ಲೇಸಿಯೋಡಿಪ್ಲೋಡಿಯಾ. ಮೊದಲೆಲ್ಲ ನಾವು ಬಾಟ್ರೋಡಿಪ್ಲೋಡಿಯಾ ಅಂತಿದ್ವಿ, ಈಗ ಲೇಸಿಯೋಡಿಪ್ಲೋಡಿಯಾ ಅಂತ ಇದಾಗಿದೆ. ಅದಕ್ಕೆ ಸೇರಿದಂತ ಒಂದು ಶಿಲೀಂಧ್ರ. ಅದನ್ನ ಅವ್ರಿನ್ನೂ ಖಚಿತಪಡಿಸ್ಬೇಕು. ಪ್ರಾವಿಷನಲ್ ಆಗಿ ಸಿಂಪ್ಟಮ್ ಬೇಸ್ಡ್ ಈಗ ಆಂಧ್ರದಲ್ಲಿ ಈಗಾಗಲೇ ನೋಡಿದಾರಂತೆ, ಅದೇ ಅಂತ ಅವ್ರು ಅಲ್ಲಿಗೆ ಖಚಿತ ಆಗಿದೆ. ಅದನ್ನ ಇಲ್ಲಿ ನಾವು ಇನ್ನು ಆ ಶಿಲೀಂಧ್ರಗಳ ಮಾದರಿಗಳನ್ನ ತಗೊಂಡು ಹೋಗಿದ್ದಾರೆ, ಅದನ್ನ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ. ಅದು ಖಚಿತ ಆದ್ಮೇಲೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವುದು ಕಾರಣ ಅಂತೇಳಿ. ಬಟ್ 90% ಸಿಂಪ್ಟಮ್ ಬೇಸ್ಡ್ ಇದು ಒಂದು ಲ್ಯಾಸಿಯೋಡಿಪ್ಲಾಯ್ಡಿಯಾ ಅನ್ನೋದು ಒಂದು ನಿಮ್ಮೆಲ್ಲರ. ಬಟ್ ಕೀಟ ಅಂತೂ ಸದ್ಯಕ್ಕೆ ಎಲ್ಲ ಸಮೀಕ್ಷೆ ಮಾಡಿ ಇದು ಕೀಟದ ಬಾಧೆ ಅಲ್ಲ ಕೀಟದ್ದಲ್ಲ. ಬಟ್ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಈ ಲ್ಯಾಸಿಯೋಡಿಪ್ಲಾಯ್ಡಿಯಾ ಏನಿದೆ, ಇದು ಒಂದು ವೆರಿ ಜನರಲಿಸ್ಟ್ ಫಂಗಸ್. ಇದೊಂದು ರೋಗ ಉಂಟು ಮಾಡಬೇಕು ಅನ್ನೋ ತಾಕತ್ತಿರುವಂತದ್ದಲ್ಲ. ಏನೋ ಒಂದು ಅಲ್ಲಿ ಬಾಧೆ ಆಗಿರುವಂತ ಗಿಡಗನ್ನ, ವೀಕ್ ಆಗಿರುವಂತ ಗಿಡವನ್ನ ಹಿಡ್ಕೊಂಡು ಡ್ಯಾಮೇಜ್ ಮಾಡುವಂಥದ್ದು. ಇದು ನಮ್ಮ ಬೇವ್ನಲ್ಲೂ ಕೂಡ ಬಹಳಷ್ಟು ಬರ್ತಾ ಇದೆ, ಗೇರ್ನಲ್ಲಿ ಬರ್ತಾ ಇದೆ. ಆ ಬೇವು ಮತ್ತೆ ಗೇರ್ನಲ್ಲಿ ಇದು ಯಾವಾಗ ಅಂತಂದ್ರೆ ನಮ್ಮ ಟೀ ಸೊಳ್ಳೆ ದಾಳಿ ಮಾಡಿದ ನಂತರ ಹೆಚ್ಚಿನ ಮಳೆ ಆಯ್ತು ಅಂದ್ರೆ ಅಂತ ಗಿಡಗಳಲ್ಲಿ ಇದೆ. ಈ ತರ ನಮ್ಮ ದೇವ್ರ ಶ್ರೀನಾಥ್ ರಾಜ ಅರಸ್ ಅವ್ರ ತೋಟದಲ್ಲಿ ನಾವು ಏನ್ ನೋಡಿದ್ದು ಅಂದ್ರೆ, ಬಹಳಷ್ಟು ನಮ್ಮ ಬಾಗೆ ಮರಗಳಿದಾವೆ ನೈಸರ್ಗಿಕವಾಗಿ. ಕೇವಲ ಒಂದೇ ಒಂದು ಸುತ್ತಲೂ ಇದೆ. ಈ ಬಾಗೆ ಮರದಲ್ಲಿ ಕೆಲವೊಂದಷ್ಟು ಟೊಂಗೆಗಳು ಒಣಗಿದಾವೆ. ಮೇ ಬಿ ಅಲ್ಲಿ ಇತ್ತೇನೋ, ಆ ಒಂದು ಪರಿಸರದಲ್ಲಿ ಈ ಒಂದು ರೋಗಾಣು ಇದೆ. ಆದ್ರೆ ಇಲ್ಲಿ ಇವ್ರ ತೋಟದಲ್ಲಿ ಯಾಕೆ ಗಿಡಗಳು ಮೇಲ್ಗಡೆಯಿಂದ ಒಣಗಿದ್ವು ಅನ್ನೋದು ಗೊತ್ತಾಗ್ಬೇಕು ನಮ್ಗೆ. ಸರಿ, ಇನ್ನೊಂದು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಈ ಬಾರ್ಡರ್ ಅಲ್ಲಿ ಇರುವಂತಹ ಬಾಗೆ ಮರಗಳ ಒಣಗಿದಾವೆ ಅಂತಂದ್ರಿ. ಈಗ ನೀವೇನು ಸಮೀಕ್ಷೆಗೆ ಹೋದಾಗ ಈ ಕೋಕೋ ಗಿಡದಲ್ಲಿ ಗಿಡ ಒಣಗುದು ಬಾರ್ಡರ್ ಅಲ್ಲಿ ಅಷ್ಟೇ ಇತ್ತ ಅಥವಾ ಮಧ್ಯದಲ್ಲಿ ಪ್ರವೇಶ ಆಗಿಲ್ಲ? ಇಲ್ಲ, ಇದೇನಾಗಿದೆ ಅಂತಂದ್ರೆ ಒಂದು ಭಾಗದಲ್ಲಿ ಶುರುವಾಗಿ ಕ್ರಮೇಣವಾಗಿ ಇಡೀ ತೋಟಕ್ಕೂ ಹರಡ್ಕೋತಾ ಇದೆ. ಹತ್ತತ್ರ ಸುಮಾರು ಒಂದು 20% ಗಿಡಗಳು, ಸುಮಾರು ಒಂದು 2,000-2,500 ಗಿಡಗಳಿದಾವೆ ಅವ್ರ ಹತ್ರ. 2,500 ಗಿಡದಲ್ಲಿ ಸುಮಾರು ಒಂದು 20-30 ಗಿಡಗಳು ಕಂಪ್ಲೀಟ್ ಹೋಗ್ಬಿಟ್ಟಿದಾವೆ, ಡೈಡ್. ದೇ ಹ್ಯಾವ್ ಟು ರೀಪ್ಲೇಸ್.
ಇನ್ನೂ ಒಂದು ಹೆಚ್ಚು ಕಮ್ಮಿ 300 ಗಿಡಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಡ್ಯಾಮೇಜ್ ಇದೆ. ಭಾಳಷ್ಟು ರಿಕವರು ಆಗ್ತಾ ಇದ್ದಾವೆ. ಇವ್ರ ಉಪಚಾರ ಮಾಡಿದ್ಮೇಲೆ ಒಂದು ಹೆಚ್ಚು ಕಮ್ಮಿ 100 ಗಿಡಗಳಷ್ಟು ಆಲ್ಮೋಸ್ಟ್ ರಿಕವರ್ ಆಗ್ತಾ ಇದ್ದಾವೆ. ಬಟ್ ಇನ್ನು ಉಳಿದೋಗಿ ಬರೋದಿಲ್ಲ ಅನ್ನೋದನ್ನ ಸದ್ಯಕ್ಕೆ ಹೇಳೋಕ್ಕಾಗೋದಿಲ್ಲ. ಈಗಾಗಲೇ ಸಾಹೇಬ್ರೆ, ವಿನಾಯಕ ಹೆಗಡೆ ಸಾಹೇಬ್ರೆ ಹೇಳಿದ್ದಾರೆ. ಮೋಸ್ಟ್ಲಿ ನಮ್ಮ ಫಾರ್ಮ್ ಟಿವಿನಲ್ಲೂ ಬಂದಿರ್ಬೋದು ನೇರ ಪ್ರಸಾರದಲ್ಲಿ. ಎಲ್ಲಿ ಈ ಥರದ ಸಿಂಪ್ಟಮ್ ಕಾಣಿಸ್ತವೋ ಅಂಥವ್ರು ದಯವಿಟ್ಟು ಈಗ ಸದ್ಯಕ್ಕೆ ಟಿಲ್ಟ್ ಎಕ್ಸಾಕೋನೋಜೋಲ್ 1 ml ಅಥವಾ ಪ್ರೊಪಿಕೋನೋಜೋಲ್ 2 ml ಇದನ್ನ ಒಂದು ಸ್ಪ್ರೇ ತಗೊಂಡ್ರೆ ಉತ್ತಮ. ಯಾಕೆ ಅಂತಂದ್ರೆ ಇದೊಂದು ಸಿಸ್ಟಮಿಕ್ ಫಂಗಿಸೈಡ್ಗಳಾಗಿದ್ದೆವು. ಗಿಡಕ್ಕೆ ಡ್ರೆಂಚಿಂಗ್ ಸ್ಪ್ರೇ ಅವಶ್ಯಕತೆ ಅಂತ ನಾವು ಹೇಳ್ತೀವಿ. ಡ್ರೆಂಚಿಂಗ್ ಬೇಡ ಅಂತೇಳಿ ಈಗ ಮೊನ್ನೆ ನಾವೀಗ, ಯಾಕೆಂದ್ರೆ ಆರಂಭದಲ್ಲಿ ನಾವು ಡ್ರೆಂಚಿಂಗೇ ಮಾಡಿದ್ವಿ. ಯಾಕೆಂದ್ರೆ ಅವಾಗ ನಮ್ಮ ಅನಿಸಿಕೆ ಏನಿತ್ತು, ಇದೊಂದು ಸೆರಟೋಸಿಸ್ಟಿಸ್ ಅನ್ನೋದಿತ್ತು. ಬಟ್ ಈಗ ಸೆರಟೋಸಿಸ್ಟಿಸ್ ಅಲ್ಲ, ಈಗ ಲೆಸಿಯೋಡಿಪ್ಲಾಯ್ಡಿಯಾ ಅನ್ನೋದು ಆಗಿದೆ ಸದ್ಯಕ್ಕೆ ಪ್ರಾವಿಷನ್ ಅಲ್ಲಿ. ಗೊತ್ತಿಲ್ಲ, ಮೇ ಬಿ ನಮ್ಮ ಹೆಗಡೆ ಸಾಹೇಬ್ರು, ವಿನಾಯಕ ರಿಪೋರ್ಟ್ ಫೈನಲ್ ಬಂದ್ರೆ ಅವಾಗ ಏನ್ ಶಿಫಾರಸ್ ಮಾಡ್ತಾರೆ ಅದನ್ನ ನಾವು ಇದು ಮಾಡ್ಕೊಂಡು, ಈಗ ಸದ್ಯಕ್ಕಂತೂ ಪ್ರಾವಿಷನ್ ತಾತ್ಕಾಲಿಕವಾಗಿ ಇದನ್ನ ನಾವು ರೆಕಮೆಂಡ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಇಷ್ಟನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಕ್ಯಾಶ್ಯೂ ನಮ್ಮ ಕೋಕೋ ನಮ್ಮ ಕೈನಲ್ಲೇ ಇರುತ್ತೆ, ನಮ್ಮ ಕೈ ತಪ್ಪು ಹೋಗೋದಿಲ್ಲ ಅನ್ನೋದು ಇದು. ವೀಕ್ಷಕರೇ, ಬೆಳೆ ಯಾವುದೇ ಇರಲಿ, ಪ್ರದೇಶಕ್ಕೆ ಅಂದ್ರೆ ಹೊಸ ಪ್ರದೇಶಕ್ಕೆ ಹೊಸ ಬೆಳೆಗಳು ನಾವು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಕಾಲಕ್ಕೆ ತಕ್ಕಂತೆ ಹೊಸ ಬೆಳೆಗಳನ್ನ ಬೆಳಿಲಿಕ್ಕೆ ಬೇಕು. ಹೊಸ ಬೆಳೆಗಳಿಗೆ ಮತ್ತೆ ರೋಗ ಬರುತ್ತೆ ಅಥವಾ ಕೀಟ ಬರುತ್ತೆ ಅನ್ನೋ ಉದ್ದೇಶದಿಂದ ಬೆಳೆಯನ್ನಂತೂ ನಾವು ಬೆಳಿಲಿಕ್ಕೆ ಇರದೆ ಸಾಧ್ಯನೇ ಇಲ್ಲ. ಆ ಬೆಳೆಗಳಿಗೆ ಏನ್ ಕೀಟಗಳು ಬರುತ್ತೆ ಅದರ ಮಾಹಿತಿಯನ್ನ ನಾವು ಪಡ್ಕೊಳ್ಬೇಕು, ಬೆಳೆ ಮಾಹಿತಿಯನ್ನ ಪಡ್ಕೊಳ್ಬೇಕು. ಬಂದಂತಹ ಕೀಟಗಳನ್ನ ಯಾವ ರೀತಿ, ರೋಗನೂ ಇರ್ಬೋದು ಕೀಟನೂ ಇರ್ಬೋದು, ಅನ್ನೋ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ಎಲ್ಲ ಮೊದಲೇ ನಾವು ಮಾಹಿತಿಯನ್ನ ಮಾಡಿಟ್ಟುಕೊಂಡ್ರೆ ಉತ್ತಮವಾದಂತಹ ಬೆಳೆಯನ್ನ ಮತ್ತೆ ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಇಷ್ಟೊಂದು ಮಾಹಿತಿಯನ್ನ ಕೊಟ್ಟಂತಹ ಡಾಕ್ಟರ್ ರಾಮೇಗೌಡ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ಸರ್ ತುಂಬಾ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿದಂತಹ ತಮಗೂ ಕೂಡ ಒಂದು ಒಳ್ಳೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.